ನಮಸ್ತೆ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ಪ್ರತಿಯೊಬ್ಬರ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ ನನ್ನ ಪರಿಸ್ಥಿತಿ ಸರಿಯಿಲ್ಲ, ನನ್ನಲ್ಲಿ ಹಣ ಇಲ್ಲ, ನಾನು ತುಂಬ ಕೆಟ್ಟ ಪರಿಸ್ಥಿತಿಲಿದ್ದೀನಿ, ಹೀಗೆಲ್ಲ ನಾವು ಒಂದಿಲ್ಲ ಒಂದಿನ ಅಂದ್ಕೊಂಡಿರ್ತೀವಿ. ಮತ್ತು ಅದು ಬಂದಿರುತ್ತೆ ಅಲ್ವಾ. ಅದಕ್ಕೆ ನಮಗೆ ಪಾಸಿಟಿವ್ ಥಿಂಕ್ ಇರಬೇಕು. ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಳೋದಕ್ಕಿಂತ ನಮ್ಮೆಲ್ಲರ ಮನಸ್ಥಿತಿಯಲ್ಲಿ, ನಮ್ಮೆಲ್ಲರ ಮನಸ್ಸಲ್ಲಿ ರಾಯರಿದ್ದರಿಂದ ನಮ್ಮೆಲ್ಲರ ನೋವುಗಳು, ನಮ್ಮೆಲ್ಲರ ಕಷ್ಟಗಳು ಮಂಜಿನಂತೆ ಕರಗೋಗುತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕ್, ಅಂದರೆ ಧನಾತ್ಮಕ ಚಿಂತನೆಗಳಲ್ಲಿ ನಾವಿದ್ದಾಗ ಖಂಡಿತ ನಮ್ಮ ಒಂದು ಕಷ್ಟಗಳು ಪರಿಹಾರ ಆಗೇ ಆಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಚಿಂತನೆಯಲ್ಲಿ ನಾವು ತೊಡಗಿದಾಗ ಜೀವನ ಖಂಡಿತ ಸಂತೃಪ್ತಿಯಿಂದ ಕೂಡುತ್ತೆ. ನಮ್ಮ ಜೀವನದ ಗತಿ ಖಂಡಿತ ಬದಲಾಗುತ್ತೆ. ಒಂದು ಘಟನೆಯನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಒಂದಿನ ನಾನು ಒಂದು ಪುಸ್ತಕದಲ್ಲಿ ಓದಿರ್ತಕ್ಕಂಥ ಘಟನೆ ಇದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಆತಗೆ ಯಾವ ರೀತಿಯಂಥ ಕೆಟ್ಟ ಪರಿಸ್ಥಿತಿ ಬಂದಿರುತ್ತೆ ಅಂದರೆ, ಎಲ್ಲವನ್ನ ಕಳ್ಕೊಂಡು ಆತ ಬಂದು ರೋಡಲ್ಲಿ ಕೂತಿರ್ತಾನೆ. ಅವನು ತುಂಬ ಅಂದರೆ ತುಂಬ ಹೀನಾಯ ಪರಿಸ್ಥಿತಿ ಬಂದು ನಿಂತಿರುತ್ತೆ. ಆಗ ಅವನು ರಾಯರಿದ್ದಾರೆ ಅನ್ನೋ ಒಂದು ಭರವಸೆಯಲ್ಲಿ ಹೇಗೋ ನನ್ನ ಜೀವನದ ಕಷ್ಟಗಳು ಕಡಿಮೆ ಆಗ್ಬೋದು ಅಂತ ಹೇಳಿ ಅಲ್ಲೇ ಕೂತಾಗ ಅಲ್ಲಿ ಒಂದು ಆಕರ್ಷಕವಾದಂಥ ಒಂದು ಕಲ್ಲು ಕಾಣಿಸುತ್ತೆ. ಆ ಕಲ್ಲನ್ನು ನೋಡಿ ಇದೇನೋ ಒಂದು ವಿಶೇಷತೆ ಇದೆ ಇಲ್ಲ ಅಂತ ತನ್ನ ಪಾಕೆಟಲ್ಲಿ ಇಟ್ಕೊಂಡು ಹಾಗೆ ಅದಕ್ಕೆ ಪ್ರತಿದಿನ ನಮಿಸ್ತಾ, ಏನು ಇದರಲ್ಲೊಂದು ವಿಶೇಷತೆ ಇದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ, ಅದನ್ನು ಪ್ರತಿದಿನ ನನ್ನ ಜೊತೆ ರಾಯರಿದ್ದಾರೆ, ನನ್ನ ಕಷ್ಟಗಳು ಕೊನೆ ಆಗುತ್ತೆ, ಈ ಪರಿಸ್ಥಿತಿಯಿಂದ ನಾನು ಗೆಲ್ತೀನಿ ಅಂತ ಪ್ರತಿದಿನ ಕಲ್ಲನ್ನು ಮುಟ್ಕೊಂಡು ಹೇಳ್ತಾ ಏನೋ ಒಂದು ಚಿಂತನೆಯಲ್ಲಿ ಆತ ರಾಯರ ಧ್ಯಾನದಲ್ಲಿ ತೊಡಗಿ ತನ್ನ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ನೋಡಿ, ಅವನಲ್ಲಿ ಎಂತಹ ಅದ್ಭುತ ಬದಲಾವಣೆ ಆಗುತ್ತೆ ಅಂದರೆ, ಅವನಿಗೆ ಏನನ್ನು ಕಳ್ಕೊಂಡಿದ್ದ ಅದು ವಾಪಸ್ಸು ಅವನ ಕಡೆ ಬರ್ತಾ ಹೋಗುತ್ತೆ. ಒಂದಿನ ಹೀಗೆ ಅವನ ಪರಿಸ್ಥಿತಿ ಸುಧಾರಿಸ್ತಾ ಇದ್ದಾಗ ಅಚಾನಕ್ಕಾಗಿ ಅವನೊಬ್ಬ ಸ್ನೇಹಿತ ಅವರಿಗೆ ಸಿಗ್ತಾನೆ. ಅವನು ಕೇಳ್ತಾನೆ, ಏನು ಹೀಗೆಲ್ಲ ಆಗುತ್ತಲ್ಲ, ಮತ್ತೆ ನೀನು ಸುಧಾರಿಸ್ಕೊಂಡೆಲ್ಲ ಒಳ್ಳೆಯದಾಯಿತು ಅಂತ ಏನೋ ಕೇಳಿದಾಗ ಅವನು ಹೌದು ಅಂತ ಹೇಳ್ತಾನೆ. ಹಾಗಿದ್ರೆ ಈ ಕಲ್ಲು ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಮಾಡ್ತು, ಇದನ್ನು ನಾನು ಕೃತಜ್ಞತಾ ಕಲ್ಲು ಅಂತ ಹೇಳ್ತೀನಿ ಅಂತ ಹೇಳಿದಾಗ, ಹೌದಾ ಅಂತ ಕೇಳಿಕೊಂಡು, ಇದೆಲ್ಲದಕ್ಕೂ ಕಾರಣ ನಾನು ರಾಯರನ್ನ ನೆನೆಸ್ತಾ ಅಲ್ಲಿಗೆ ನನಗೆ ಹೋಗೋಕ್ಕಾಗದೇ ಇರೋದ್ರಿಂದ ಈ ಕಲ್ಲಿನಲ್ಲೇ ರಾಯರನ್ನ ನೆನೆಸ್ತಾ, ರಾಯರನ್ನ ನೋಡ್ತಾ ನಾನು ಪೂಜಿಸ್ತಾ ಬರ್ತಾಯಿದ್ದೀನಿ. ಒಂದಿಲ್ಲ ಒಂದಿನ ರಾಯರು ತಮ್ಮ ಸನ್ನಿಧಾನಕ್ಕೆ ನನ್ನ ಕರೆಸ್ಕೋತಾರೆ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಸ್ನೇಹಿತ ಆಯಿತು ಬಿಡು ಅಂತ ಹೇಳಿ ಅಲ್ಲಿಂದ ತನ್ನ ಊರಿಗೆ ಮರಳ್ತಾನೆ. ಸ್ವಲ್ಪ ದಿನಗಳ ನಂತರ ಸ್ನೇಹಿತನಿಂದ ಫೋನ್ ಬರುತ್ತೆ. ನನ್ನ ಮಗನಿಗೆ ತುಂಬ ಸೀರಿಯಸ್ ಆಗಿದೆ, ತುಂಬ ಚಿಂತಾಜನಕ ಆಗಿದೆ, ಸೊ ಹಾಗಾಗಿ ನಿನ್ನಲ್ಲಿರ್ತಕ್ಕಂಥ ಒಂದು ಆ ಕೃತಜ್ಞತಾ ಕಲ್ಲನ್ನು ನನಗೂ ಕಳಿಸ್ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ ಸ್ನೇಹಿತ ಹೇಳ್ತಾನೆ, ಸರಿ ಆಯಿತು ಅಂತ. ಹಾಗೆ ಸಮುದ್ರದ ಹತ್ರ ಹೋಗಿ ಒಂದು ಚಂದವಾದಂತಹ 1-2-3 ಕಲ್ಲುಗಳನ್ನು ತಂದು ಸ್ನೇಹಿತನಿಗೆ ಕಳಿಸ್ತಾನೆ. ಆ ಸ್ನೇಹಿತ ಅಲ್ಲಿ ರಾಯರನ್ನು ನೋಡ್ತಾ, ರಾಯರನ್ನು ಗಮನಿಸ್ತಾ, ರಾಯರನ್ನು ಒಂದು ಆರಾಧಿಸ್ತಾ, ತನ್ನ ಮಗನ ಬಳಿ ಅವುಗಳನ್ನು ಇಟ್ಟು ರಾಯರನ್ನು ಧ್ಯಾನಿಸ್ತಾ ನನ್ನ ಮಗನಿಗೆ ಹುಷಾರಾಗಲಿ ಅಂತ ಪ್ರತಿದಿನ ಅವನು ಬೇಡ್ಕೋತಾ ಇರ್ತಾನೆ. ಹಾಗೆ ಆ ಒಂದು ಭಾವನೆ, ಅಂದರೆ ನಮ್ಮ ಒಂದು ಧನಾತ್ಮಕ ಚಿಂತನೆಗಳು ರಾಯರನ್ನು ಎಲ್ಲಾದರೂ ನಾವು ನೋಡ್ಬೋದು. ಕೇವಲ ಒಂದು ಸಣ್ಣ ಕಲ್ಲಿನಿಂದ ಒಬ್ಬ ವ್ಯಕ್ತಿಯ ಜೀವನದ ಗತಿ ಬದಲಾಗಿದೆ ಅಂತಂದಾಗ ನಮ್ಮ ಒಂದು ಜೀವನದ ಗತಿಗಳು ಬದಲಾಗದೇ ಇರೋಕ್ಕೆ ಸಾಧ್ಯನಾ? ನೋಡಿ, ಆ ಮಗು ಕೂಡ ಪ್ರತಿದಿನದಿಂದ ದಿನಕ್ಕೆ ಚೇತರಿಸ್ಕೋತಾ ಹುಷಾರಾಗ್ತಾ ಬರುತ್ತೆ. ಆಗ ಡಾಕ್ಟ್ರಿಗೆ ಮಿರಾಕಲ್ ಆಗುತ್ತಂತೆ. ಇಷ್ಟು ಬೇಗ ನಿಮ್ಮ ಒಂದು ಮಗು ಹುಷಾರಾಗಿದ್ದು ನಿಜವಾಗ್ಲೂ ಆಶ್ಚರ್ಯಕರವಾದಂತಹ ಸಂಗತಿನೇ. ಆ ದೇವರಿದ್ದಾನೆ ಅಂತ ರಾಯರು ಒಂದು ನೆನೆಸ್ಕೋತಾ ಆ ವ್ಯಕ್ತಿ ಹೇಳ್ತಾನೆ,
ಡಾಕ್ಟ್ರು ಕೊಟ್ಟಿರ್ತಕ್ಕಂಥ ಒಂದು ಭರವಸೆ ಮೇಲೆ ತಕ್ಷಣ ತನ್ನ ಸ್ನೇಹಿತನಿಗೆ ಆತ ಫೋನ್ ಮಾಡಿ ಹೇಳ್ತಾನೆ, ನನ್ನ ಮಗ ಇವತ್ತು ಸಂಪೂರ್ಣವಾಗಿ ಬದಲಾಗಿದ್ದಾನೆ, ಸುಧಾರಿಸ್ಕೊಂಡಿದ್ದಾನೆ, ಆರೋಗ್ಯ ವಾಪಸ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದಾಗ ಈ ಕಡೆ ಸ್ನೇಹಿತನಿಗೆ ಸಂತೋಷ ಆಗುತ್ತೆ. ಆಯಿತು, ಒಳ್ಳೆಯದಾಯಿತು, ನಿನಗೆಲ್ಲ ಅನುಕೂಲ ಆದಾಗ ನೀನು ರಾಯರ ಸನ್ನಿಧಿಗೆ ಹೋಗಿ ನೀನು ಒಂದು ಸೇವೆಯನ್ನು ಮಾಡಿ ಬಾ ಅಂತ ಹೇಳ್ತಾನೆ. ಹೀಗೆ ಮುಂದಿನ ಕೆಲವು ದಿನಗಳಲ್ಲಿ ಇವನ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿ ಅವನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಒಂದು ಹಣ ಆಗಲಿ, ನೆಮ್ಮದಿ ಆಗಲಿ, ಆಸ್ತಿ ಅಂತಸ್ತು ಮತ್ತೆ ದೊರಕಿದಾಗ ಅವನು ರಾಯರ ಸನ್ನಿಧಾನಕ್ಕೆ ಹೋಗಿ ಅವರ ಕೈಯಲ್ಲೇ ಆದಷ್ಟು ರಾಯರ ಸೇವೆಯನ್ನು ಮಾಡಿ ವಾಪಸ್ ಊರಿಗೆ ಬರ್ತಾನೆ. ನೋಡಿ ಸ್ನೇಹಿತರೆ, ನಾವೊಂದು ಈ ಕಥೆಯಿಂದ ನಾವು ರಾಯರ ಸನ್ನಿಧಿಗೆ ಹೋಗಿಯೇ ರಾಯರ ಆಶೀರ್ವಾದವನ್ನು ಪಡಿಬೇಕು ಅಂತೇನಿಲ್ಲ. ನೀನು ಮನಸ್ಸಿನಲ್ಲಿಯೇ ರಾಯರನ್ನ ನೆನೀತಾ ರಾಯರಿದ್ದಾರೆ ಅನ್ನೋ ಒಂದು ಮಾತಿಂದ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ತುಂಬೋದಂತೂ ಸತ್ಯ. ಹಾಗಾಗಿ ನೀವು ಕೂಡ ರಾಯರಿದ್ದಾರೆ ಅಂತ ಹೇಳಿ ಅಪಾರವಾದ ನಂಬಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ. ಖಂಡಿತ ರಾಯರು ಕೈ ಹಿಡಿದು ಎತ್ತುತ್ತಾರೆ, ನಮಗೆ ಖಂಡಿತ ಯಶಸ್ಸನ್ನು ತಂದು ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ರಾಯರಿದ್ದಾರೆ ಅಂತ ನೆನೆಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಹೀಗೆ ರಾಯರ ಮೇಲಿನ ಅಪಾರವಾದ ನಂಬಿಕೆ ಭಕ್ತರಲ್ಲಿ ಇದೆ. ನಂಬಿದ ಭಕ್ತರನ್ನು ರಾಯರು ಎಂದೂ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ನಮಗೆ ಸಿಗುತ್ತೆ. ಸೊ ಇದಕ್ಕಿಂತ ಹೆಚ್ಚೇನು ಬೇಕು ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾವು ಖಂಡಿತ ರಾಯರನ್ನು ನಂಬಿ ಮುಂದಿನ ಹೆಜ್ಜೆಗಳನ್ನಿಡೋಣ. ಅವರ ಅನುಗ್ರಹ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.